ರಾಜತ್ವದ ಮೂಲದ ಬಗ್ಗೆ ಇದ್ದ ಕೆಲವು ಆರ್ಯ ದಂತಕಥೆಗಳಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮವನ್ನು ಗುರುತಿಸಬಹುದು. ದೇವತೆಗಳು ಮತ್ತು ದಾನವರು ಯುದ್ಧದಲ್ಲಿ ತೊಡಗಿದ್ದಾಗ ದೇವತೆಗಳು ಯುದ್ಧದಲ್ಲಿ ಸೋಲುವಂತೆ ಕಂಡರು. ಆದ್ದರಿಂದ ದೇವತೆಗಳೆಲ್ಲ ಒಟ್ಟಿಗೆ ಸೇರಿ ತಮ್ಮನ್ನು ಮುನ್ನಡೆಸಲು ತಮ್ಮಲ್ಲಿಯೇ ಒಬ್ಬನನ್ನು ರಾಜನನ್ನಾಗಿ ಆರಿಸಿದರು ಮತ್ತು ನಂತರ ಯುದ್ಧವನ್ನು ಗೆದ್ದರು. ಇಂತಹ ಅನೇಕ ದಂತಕಥೆಗಳು ಅರಸೊತ್ತಿಗೆಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತವೆ. ಬಣಗಳು ಪಿತೃಪ್ರಧಾನ ಗುಂಪುಗಳಲ್ಲಿ ಸಂಘಟಿತವಾಗಿದ್ದು, ಪ್ರಾರಂಭದ ಹಂತದಲ್ಲಿ ಬಣದ ಮುಖ್ಯಸ್ಥರು ಅದರ ನಾಯಕನಾಗಿದ್ದನು. ಸಂರಕ್ಷಣೆಯ ಅಗತ್ಯ ಹೆಚ್ಚಿದಂತೆ ಅತ್ಯಂತ ಸಮರ್ಥ ಸಂರಕ್ಷಕ ಮುಖ್ಯಸ್ಥನಾಗಿ ಆಯ್ಕೆಯಾದನು. ಕ್ರಮೇಣ ಅರಸೊತ್ತಿಗೆಗೆ ಸಂಬಂಧಿಸಿದ ವಿಶೇಷ ಅಧಿಕಾರಿಗಳನ್ನು ಅಂಗೀಕರಿಸಲು ಆರಂಭಿಸಿದರು. ಆದಾಗ್ಯೂ ರಾಜಪ್ರಭುತ್ವದ ಶೀಘ್ರ ಬೆಳವಣಿಗೆಗೆ ಸಭಾ ಮತ್ತು ಸಮಿತಿ ಎಂಬ ಪ್ರಸಿದ್ಧ ಸಭೆಗಳು ತಡೆಯಾಗಿದ್ದವು. ಔತ್ತರೇಯ ಬ್ರಾಹ್ಮಣದಲ್ಲಿ ರಾಜತ್ವದ ಉಗಮದ ಬಗ್ಗೆ ತಿಳಿಸುತ್ತಾ ಮನುಷ್ಯನ ದಿನನಿತ್ಯದ ಅವಶ್ಯಕತೆ ಮತ್ತು ಸೈನಿಕ ರಕ್ಷಣಾ ಅವಶ್ಯಕತೆಗಾಗಿ ರಾಜತ್ವ ಉದಯವಾಯಿತು ಅಂತ ತಿಳಿಸಿದ್ದಾರೆ. ಋಗ್ವೇದ ಕಾಲದಲ್ಲಿ ರಾಜನನ್ನು ರಜನ್ ಎಂದು ಕರೆಯಲಾಗುತ್ತಿದ್ದ ಸ್ವತಂತ್ರಾಧಿಕಾರಿ ಆಳುತ್ತಿದ್ದನು. ಪ್ರಾರಂಭದ ವೇದ ಕಾಲದ ರಾಜನು ಮೂಲತಃ ಸೈನಿಕ ಮುಂದಾಳುವಾಗಿದ್ದನು. ಅವನ ಯುದ್ಧ ಕೌಶಲ್ಯ ಮತ್ತು ಬಣವನ್ನು ರಕ್ಷಿಸಲು ಅವನಿಗಿದ್ದ ಸಾಮರ್ಥ್ಯಗಳೇ ಅವನು ರಾಜನಾಗಿ ಮುಂದುವರಿಯಲು ಅತ್ಯವಶ್ಯಕವಾಗಿದ್ದವು. ರಾಜನು ಜನರು ಸ್ವಯಂ ಪ್ರೇರಣೆಯಿಂದ ವಸ್ತುಗಳ ರೂಪದಲ್ಲಿ ಕೊಟ್ಟ ಕಾಣಿಕೆಗಳನ್ನಷ್ಟೇ ಸ್ವೀಕರಿಸುತ್ತಿದ್ದನು. ಅವನು ಹಕ್ಕಿನಿಂದ ಪಡೆಯಬಹುದಾದ ಯಾವ ತೆರಿಗೆಯೂ ಇರಲಿಲ್ಲ. ಭೂಮಿಯ ಮೇಲೆ ಯಾವ ಹಕ್ಕೂ ಇರಲಿಲ್ಲ. ಧನಗಳಿಗಾಗಿ ಮಾಡಿದ ಯಶಸ್ವಿ ದಾಳಿಗಳಲ್ಲಿನ ಅಥವಾ ಯುದ್ಧಗಳಲ್ಲಿನ ಸುಲಿಗೆಯಲ್ಲಿ ಒಂದು ಪಾಲಿಗೆ ಅವನು ಹಕ್ಕುದಾರನಾಗುತ್ತಿದ್ದನು. ಆದರೆ ಕ್ರಮೇಣ ರಾಜತ್ವದಲ್ಲಿ ದೇವತ್ವದ ಕಲ್ಪನೆಯಿಂದಾಗಿ ಅರಸೊತ್ತಿಗೆಯ ಸ್ಥಾನಮಾನಗಳು ಹೆಚ್ಚಿದವು. ದೇವತ್ವದ ಸಿದ್ಧಾಂತದಂತೆ ಸಾವುಳ್ಳ ರಾಜರಿಗೆ ದೇವತೆಗಳು ಹಾಗೂ ಮನುಷ್ಯರ ನಡುವೆ ಮಧ್ಯವರ್ತಿಗಳಾದ ಪುರೋಹಿತರ ಮುಖಾಂತರ ದೇವತ್ವವನ್ನು ದಯಪಾಲಿಸಲು ವಿಶೇಷ ಯಜ್ಞಗಳನ್ನು ಆಚರಿಸಲಾರಂಭಿಸಿದರು. ಈಗ ಅರಸೊತ್ತಿಗೆ ಅಥವಾ ರಾಜಪದವಿ ವಂಶ ಪಾರಂಪರ್ಯವಾಯಿತು. ಋಗ್ವೇದ ಕಾಲದ ಬಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಪುರು ಮತ್ತು ತ್ರಿಸ್ಸು ಬಣಗಳ ಸಂತತಿಯವರು ರಾಜರಾಗಿದ್ದರು. ಋಗ್ವೇದದಲ್ಲಿ ಉಲ್ಲೇಖಗಳಿಲ್ಲದಿದ್ದರೂ ಚುನಾಯಿತ ರಾಜರು ಆ ಕಾಲದಲ್ಲಿದ್ದರೆಂದು ಕೆಲವು ದೃಷ್ಟಾಂತಗಳು ತಿಳಿಸುತ್ತವೆ. ಅಥರ್ವಣವೇದ ಮತ್ತು ಮಹಾಕಾವ್ಯದಲ್ಲಿ ರಾಜನನ್ನು ಚುನಾಯಿಸುತ್ತಿದ್ದರೆಂಬ ಬಗ್ಗೆಯೂ, ಋಗ್ವೇದದಲ್ಲಿ ಪ್ರಭುತ್ವವು ಏಕಪ್ರಕಾರವಾಗಿ ಹಾಗೂ ಸ್ಥಿರವಾಗಿರಬೇಕಾದರೆ ಜನತೆಯ ಒಪ್ಪಿಗೆ ಅವಶ್ಯಕವೆಂಬ ಅಥರ್ವ ಮಂತ್ರಗಳು ರಾಜ್ಯಾಭಿಷೇಕದ ಸಂಬಂಧವಾದ ಮಂತ್ರಗಳಿವೆ. ರಾಜನ್ ಸರ್ವೋತ್ಕೃಷ್ಟ ಸ್ಥಾನವನ್ನು ಹೊಂದಿದಂತೆ ಅವನಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ಮಾಡುತ್ತಿದ್ದರು. ರಾಜನ್ ಧರಿಸುತ್ತಿದ್ದ ಅಮೂಲ್ಯ ವಸ್ತುಗಳಿಂದ ಹಾಗೂ ಅವನು ವಾಸಿಸುತ್ತಿದ್ದ ಭವ್ಯ ಅರಮನೆಯಿಂದ ಅವನಿಗೂ ಸಾಮಾನ್ಯ ಜನರಿಗೂ ಇದ್ದ ಅಂತರ ವ್ಯಕ್ತವಾಗುತ್ತಿತ್ತು. ಅವನ ಅಧಿಕಾರಿಗಳು ಹಾಗೂ ಉಳಿಗದವರು ಅವನ ಸೇವೆಗೆ ಸತತವಾಗಿ ನಿಂತಿರುವಂತೆ ಮಾಡಲು ಪುರೋಹಿತರು ಮತ್ತು ಹೊಗಳು ಭಟ್ಟರು ಅವನನ್ನು ಕೊಂಡಾಡುತ್ತಿದ್ದರು. ಹೀಗೆ ರಾಜನು ದೈವಿಕತೆ ಹಾಗೂ ವಿಶೇಷ ಅಧಿಕಾರಗಳಿಂದಾಗಿ ವಿಶೇಷ ಸ್ಥಾನವನ್ನು ಪಡೆದನು. ಋಗ್ವೇದದಲ್ಲಿ ರಾಜನು ಎಂತಹ ಗುಣಗಳನ್ನು ಹೊಂದಿದವನಾಗಿರಬೇಕೆಂದು ತಿಳಿಸುತ್ತಾ ಮಿತ್ರನಂತ ಮೃದು ಸ್ವಭಾವದವನು, ವರುಣನಂತ ಸದ್ಗುಣಿಯು ಮತ್ತು ಇಂದ್ರನಂತ ಶೌರ್ಯಶಾಲಿಯಾಗಿರಬೇಕೆಂದು ತಿಳಿಸುತ್ತದೆ. ರಾಜನ್ ಪದವಿಯ ಜೊತೆಗೆ ಸಾಮ್ರಾಟ್ ಎಂಬ ಪದವಿ ಇದ್ದಿತೆಂದು ಕಂಡುಬರುತ್ತದೆ. ಸಾಮ್ರಾಟ್ ಎಂಬ ಬಿರುದಿಗೆ ಸರ್ವಶ್ರೇಷ್ಠ ರಾಜನೆಂಬ ಅರ್ಥವಿತ್ತು. ಇದನ್ನು ಸಮರ್ಥಿಸಲು ಋಗ್ವೇದದ ಒಂದು ಮಂತ್ರವು ಕಸು ಎಂಬ ರಾಜನು 10 ರಾಜರನ್ನು ಒಬ್ಬ ಋಷಿಗೆ ದಾನವಾಗಿ ನೀಡಿದನೆಂದು ತಿಳಿಸುತ್ತದೆ. ಸಾಮ್ರಾಟ್ ಪದವಿಯ ಜೊತೆಗೆ ವಿಶ್ವಾಧಿಪತಿ, ವಿಶ್ವಸ್ಯ
ಭುವನಸ್ಯ ರಾಜ ಎಂಬ ಕಲ್ಪನೆ ಇದ್ದುದು ಋಗ್ವೇದದಲ್ಲಿ ತಿಳಿದು ಬರುತ್ತದೆ. ಹೀಗೆ ಬಣಗಳಿಂದ ಪ್ರಾರಂಭವಾದ ಋಗ್ವೇದದ ರಾಜ್ಯಾಡಳಿತ ವ್ಯವಸ್ಥೆಯು ನಂತರದ ಕಾಲದಲ್ಲಿ ಬೃಹತ್ ಸಾಮ್ರಾಜ್ಯಗಳ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಯಿತು. ರಾಜನ್ನನ ಮುಖ್ಯ ಕರ್ತವ್ಯಗಳು. ರಾಜನ್ ಪ್ರಥಮ ಕರ್ತವ್ಯವೆಂದರೆ ಬಣದ ಜನರ ಹಾಗೂ ಬಣಕ್ಕೆ ಸೇರಿದ ಭೂಮಿ ಹಾಗೂ ಪಶುಗಳನ್ನು ರಕ್ಷಿಸುವುದಾಗಿತ್ತು. ರಾಜನು ಶತ್ರುಗಳನ್ನು ಪ್ರತಿಭಟಿಸಿ ಯುದ್ಧ ಮಾಡಬೇಕಿತ್ತು. ಪ್ರಜೆಗಳ ನಡತೆಯನ್ನು ಗಮನಿಸಲು ಅವನು ಗೂಢಚಾರರನ್ನು ನೇಮಿಸಿ ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಿತ್ತು. ಧರ್ಮಾಚರಣೆಗಳ ಬಗ್ಗೆ ಅರ್ಚಕರ ತಂಡವನ್ನು ನೇಮಿಸಿ ಅವರನ್ನು ರಕ್ಷಿಸುತ್ತಿದ್ದನು. ಶಾಂತಿ ಕಾಲದಲ್ಲಿ ರಾಜನು ನ್ಯಾಯ ನೀಡುವುದು ಮತ್ತು ರಾಜ್ಯಕ್ಕೆ ಹಾಗೂ ಜನರಿಗೆ ಕಲ್ಯಾಣವಾಗಲೆಂದು ಯಜ್ಞಯಾಗಾದಿಗಳನ್ನು ನೆರವೇರಿಸಬೇಕಿತ್ತು. ರಾಜನು ತನ್ನ ಸೇವೆಗೆ ಪ್ರತಿಫಲವಾಗಿ ಬಲಿ ಅಥವಾ ದಾನದತ್ತಿಗಳನ್ನು ಪಡೆಯುತ್ತಿದ್ದನು. ಇದು ನಿರ್ದಿಷ್ಟವಾದ ಹಾಗೂ ತಡೆಯಿಲ್ಲದ ಮುಂದುವರಿಯುವ ತೆರಿಗೆಯಾಗಿರಲಿಲ್ಲ. ರಾಜನು ತೆರಿಗೆಯನ್ನು ಪಡೆದರೂ ಅದು ಹೇಗಿರಬೇಕಿತ್ತೆಂದರೆ, ಸೂರ್ಯನು ಸಮುದ್ರದ ನೀರನ್ನು ಆವಿಯಾಗಿಸಿ ಮತ್ತೆ ಮಳೆ ಸುರಿಸುವಂತೆ ತೆರಿಗೆಯನ್ನು ರಾಜನು ಸಂಗ್ರಹಿಸಿದರೂ ಅದು ಮತ್ತೆ ಜನರ ಕಲ್ಯಾಣಕ್ಕೆ ವಿನಿಯೋಗವಾಗಬೇಕಿತ್ತು. ರಾಜನ ನೆರವಿಗೆ ಮಂತ್ರಿ ಪರಿಷತ್ತು ಇದ್ದಿತು. ಮಂತ್ರಿ ಪರಿಷತ್ತಿನ ಸಹಾಯದಿಂದ ರಾಜನು ಆಡಳಿತವನ್ನು ನಿರ್ವಹಿಸುತ್ತಿದ್ದನು. ಆರ್.ಕೆ. ಮುಖರ್ಜಿಯವರ ಪ್ರಕಾರ ಈ ಮಂತ್ರಿಗಳು ಯೋಗ್ಯ ಹಾಗೂ ಅನುಭವವುಳ್ಳವರಾಗಿದ್ದರು. ಅವರು ವೈಯಕ್ತಿಕವಾಗಿ ಶುದ್ಧ ಹಾಗೂ ಮೇಲ್ಪಟ್ಟದ ಚಾರಿತ್ರ್ಯವನ್ನು ಹೊಂದಿದ್ದವರಾಗಿದ್ದು, ರಾಜನು ಯಾವುದೇ ಅನ್ಯಾಯವನ್ನು ಜನರಿಗೆ ಮಾಡಲಾಗುತ್ತಿರಲಿಲ್ಲ. ಪಕ್ಷಿಗೆ ರೆಕ್ಕೆಗಳಿಲ್ಲದಿದ್ದರೆ ಹೇಗೋ ಹಾಗೆ ರಾಜನು ಮಂತ್ರಿಗಳಿಲ್ಲದಿದ್ದರೆ ಅಸಹಾಯಕನಾಗಿರುತ್ತಿದ್ದ ಎಂದಿದ್ದಾರೆ. ಇದರಲ್ಲಿ ಪುರೋಹಿತನು ಪ್ರಮುಖನಾಗಿದ್ದು ರಾಜನಿಗೆ ಯುಕ್ತ ಸಲಹೆಗಳು, ತಿಳುವಳಿಕೆಯನ್ನು ನೀಡುತ್ತಿದ್ದನಲ್ಲದೆ, ರಾಜನು ಯುದ್ಧಗಳಲ್ಲಿ ಯಶಸ್ವಿಯಾಗುವಂತೆ ತನ್ನ ಮಂತ್ರಶಕ್ತಿಯನ್ನು ಪ್ರಯೋಗಿಸುತ್ತಿದ್ದನು. ರಾಜನು ಗೆದ್ದು ಬಂದಾಗ ಆತನನ್ನು ಶ್ಲಾಘಿಸುತ್ತಿದ್ದನು. ಇನ್ನು ಕೆಲವು ವೇಳೆ ರಾಜನೊಂದಿಗೆ ಯುದ್ಧಭೂಮಿಗೂ ಜೊತೆಯಲ್ಲೇ ಪುರೋಹಿತನು ಹೋಗುತ್ತಿದ್ದನು. ಎ.ಬಿ. ಕೀತ್ ರವರು ಪುರೋಹಿತನ ಸ್ಥಾನವನ್ನು ಕುರಿತು ಮುಂದಿನ ಬ್ರಾಹ್ಮಣ ರಾಜಕಾರಣ ವ್ಯಕ್ತಿಯ ಮುನ್ಸೂಚಕವಾಗಿ ಹಾಗೂ ಋಗ್ವೇದ ಕಾಲದ ಆಡಳಿತ ಪ್ರಮುಖ ಶಕ್ತಿಯಾಗಿ ಗೋಚರಿಸುತ್ತಾನೆ ಅಂತ ಹೇಳಿದ್ದಾರೆ. ಸೇನಾ ದಂಡನಾಯಕನನ್ನು ಸೇನಾನಿ ಎಂದು ಕರೆಯುತ್ತಿದ್ದರು. ಸೇನಾನಿಯು ಸೈನ್ಯವನ್ನು ಉತ್ತಮವಾಗಿ ಸಂಘಟಿಸುವುದು ಹಾಗೂ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಲು ಯುದ್ಧ ಕಾಲದಲ್ಲಿ ಸೇನೆಯ ದಂಡನಾಯಕನಾಗಿಯೂ, ಶಾಂತಿ ಕಾಲದಲ್ಲಿ ನಾಗರಿಕ ಕೆಲಸವನ್ನು ಮಾಡಬೇಕಿತ್ತು. ಪುರೋಹಿತ ಮತ್ತು ಸೇನಾನಿಯ ಜೊತೆಗೆ ವಿವಿಧ ಆಡಳಿತ ಘಟಕಗಳನ್ನು ನೋಡಿಕೊಳ್ಳಲು ಪ್ರಮುಖ ಅಧಿಕಾರಿಗಳು ನೇಮಿತರಾಗಿದ್ದರು. ಗ್ರಾಮದ ನಾಗರಿಕ ಹಾಗೂ ಸೈನಿಕ ಆಡಳಿತವನ್ನು ಗ್ರಾಮಿಣಿ ಎಂಬ ಅಧಿಕಾರಿಯು ನೋಡಿಕೊಳ್ಳುತ್ತಿದ್ದನು. ಗ್ರಾಮಗಳ ನಡುವೆ ನಡೆಯುತ್ತಿದ್ದ ಯುದ್ಧಗಳನ್ನು ಸಂಗ್ರಾಮವೆಂದು ಕರೆಯುತ್ತಿದ್ದು, ಗ್ರಾಮಿಣಿಗಳು ಅದರ ಮುಖಂಡರಾಗುತ್ತಿದ್ದರು. ಅನೇಕ ಗ್ರಾಮಗಳಿಂದ ಕೂಡಿದ ವಿಷ್ಗೆ ವಿಸ್ಪತಿ ಎಂಬ ಅಧಿಕಾರ ಇದ್ದರು. ಅನೇಕ ವಿಷ್ಗಳು ಸೇರಿದ ಪ್ರಾಂತ್ಯವಾದ ಜನಕ್ಕೆ ಗೋಪ ಎಂಬ ಮುಖ್ಯಾಧಿಕಾರಿ ಇರುತ್ತಿದ್ದನು. ಋಗ್ವೇದದಲ್ಲಿ ಜನ ಎಂಬ ಆಡಳಿತ ಘಟಕದ ಹೆಸರು 275 ಬಾರಿ ನಮೂದಿತಗೊಂಡಿದೆ. ವಿಷ್ಣ ಹೆಸರು 170 ಬಾರಿ ನಮೂದಿತ ಆಗಿದೆ. ಈ ಮೇಲ್ಕಂಡ ಅಧಿಕಾರಿಗಳ ಜೊತೆಗೆ ಬಗದುಗ ಕಂದಾಯ ಸಂಗ್ರಹಿತ್ರಿ, ಬೊಕ್ಕಸಾಧಿಕಾರಿ, ಅಕ್ಷನಪ ಮುಖ್ಯ ಲೆಕ್ಕಾಧಿಕಾರಿ, ರಥಕಾರ, ರಥ ನಿರ್ಮಾಣಕಾರ, ಕ್ಷತ್ರಿ ಅರಮನೆ ಉಸ್ತುವಾರಿ ಅಧಿಕಾರಿ, ಗೋವಿಕೃತ ಅರಣ್ಯದ ಮುಖ್ಯಸ್ಥ, ಸುತ ರಾಜನ ಕಾಗದ ಪತ್ರಗಳನ್ನು ರಕ್ಷಿಸುವವನು ಮುಂತಾದ ಅಧಿಕಾರಿಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದರು.